ಓಕೆ. ಸೊ ರಂಜನಿ ಅವ್ರು ಹೇಳಬೇಕು, ಯೂಶಲಿ ಹೀರೋಯಿನ್ಸ್ ಅಂದಾಗ ಒಂದು ಬ್ಯಾರಿಯರ್ ಇದೆ. ಸೊ ಗರ್ಲ್ ನೆಕ್ಸ್ಟ್ ಡೋರ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಯಾವಾಗ ಈ ಒಂಥರ ಸರ್ ಹೇಳಿದ್ರಲ್ಲ, ಸರ್ಗೆ ಇದು ಹೊಸ್ತು ಫ್ಯಾಮಿಲಿ ಮ್ಯಾನ್ ಕ್ಯಾರೆಕ್ಟ್ರು. ಸೊ ಮದುವೆ ಆಗಿರೋ ಕ್ಯಾರೆಕ್ಟ್ರು, ಅದರಲ್ಲಿ ಗರ್ಭಿಣಿ ಕ್ಯಾರೆಕ್ಟರ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಒಂದಷ್ಟು ಸಿನಿಮಾ ಆದಮೇಲೆ ಮಾಡೋ ಥರ ಒಂದು ಸ್ವಲ್ಪ ಚಾಲೆಂಜಿಂಗ್ ಕೂಡ ಹೌದು. ಈ ರೀತಿ ರೋಲ್ನ ಇನಿಷಿಯಲ್ ಆಫ್ ದ ಕೆರಿಯರ್ ತುಂಬ ಜನ ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ನಾನು ಅದನ್ನು ಕೇಳ್ಪಟ್ಟಿದ್ದೀನಿ ತುಂಬ ಸರಿ, ಇವಾಗ ಬೇರೆ ಥರ ರೋಲು, ಸೊ ಹಾಗಾಗಿ ಹೀರೋಯಿನ್ ಹಾಕ್ಕೊಂಡಿದ್ದೀವಿ ಅಂತ. ಸೊ ನಿಮ್ಮ ತಲೆಯಲ್ಲಿ ಆ ಥರದ್ದು ಏನಾದ್ರು ಥಾಟ್ ಬಂದಿದ್ದಿದೆಯಾ? ಐ ಥಿಂಕ್ ಇಟ್ ಇಸ್ ಚೇಂಜಿಂಗ್ ರೀಸೆಂಟ್ಲಿ. ಸ್ಟಾರ್ ಹೀರೋಯಿನ್ಸ್ ಕೂಡ ಇವಾಗ ಎಲ್ಲ ಥರದ ಪಾತ್ರಗಳನ್ನ ಮಾಡೋದಕ್ಕೆ ಒಪ್ಕೊಳ್ತಾ ಇದ್ದಾರೆ. ಮತ್ತು ನಾನು ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಈ ಕತೆ ಕೇಳಿದಾಗ ನನ್ನ ಪಾತ್ರ ಇಷ್ಟ ಆಯಿತು, ಮಾಡಬೇಕು ಅನ್ನೋದು ಒಂದು. ಆ್ಯಂಡ್ ಆಲ್ಸೋ ಇವಾಗ ನನಗೆ ನನ್ನ ಬಗ್ಗೆನೇ ಅನಿಸುತ್ತೆ, ಇವಾಗ ನಾನು ಕಾಲೇಜ್ ಗೋಯಿಂಗ್ ಗರ್ಲ್ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬ ಫೇಕ್ ಆಗಿರುತ್ತೆ ಅದು ಅಂತ. ಯುನೋ ಐ ಡೋಂಟ್ ಅಲ್ಲ ಇರೋದು ಓಕೆ, ಬಟ್ ನನಗೆ ಕನ್ವಿನ್ಸ್ ಆಗಲ್ಲ ನನಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಅಂದರೆ. ಇವಾಗ ಸಿನಿಮಾ ಈಸ್ ಮೋರ್ ಅಬೌಟ್ ಇಟ್ಸ್ ಗೆಟಿಂಗ್ ಮೋರ್ ರಿಯಲ್. ಬಟ್ ಆ ಥರ ಸಿನಿಮಾಗಳು ಬರೋದು ನಿಂತೋಯ್ತು. ಕಾಲೇಜ್ ಸ್ಟೋರೀಸು, ಕಾಲೇಜ್ ಲವ್, ಅದೆಲ್ಲ ಸ್ಟೋರಿಗಳು ನಿಂತೋಯ್ತು. ಈ ಥರ ಇವಾಗ ಬರೋದು ಆ ಥರ ಸಿನಿಮಾಗಳು ಬರ್ತಾ ಇಲ್ಲ. ಬಂದ್ರೂ ಇವಾಗ ಮೊನ್ನೆ ನಾನು ಮಲಯಾಳಂ ಫಿಲ್ಮಲ್ಲಿ ನೋಡ್ತಾ ಇದ್ದೆ, ಆ ಹುಡುಗಿ ನಿಜವಾಗ್ಲೂ 16 ವರ್ಷದ ಹುಡುಗಿ. ಸೊ ಆ ಥರ ತಗೊಂಡಾಗ ನನಗೆ ಸಿನಿಮಾ ನೋಡ್ಬೇಕನ್ಸುತ್ತೆ. ನಾವು ಸುಮ್ಮನೆ ಏನೋ ಹೇರ್ ಕಟ್ ಚಿಕ್ಕದು ಮಾಡ್ಕೋತೀವಿ, ಬಟ್ಟೆ ಚಿಕ್ಕದು ಹಾಕೊಂಡ್ಬಿಡ್ತೀನಿ, ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ ಅಂದರೆ ಚೆನ್ನಾಗಿರಲ್ಲ. ನಿಜವಾಗ್ಲೂ ಟೀನೇಜರ್ನ ಕರ್ಕೊಂಡು ಬಂದರೆ, ನಾನು ನೋಡಿದೆ ಆ ಹುಡುಗಿ, ಅವಳು ಕೊರಿಯನ್ ಮೂವಿಯಿಂದ ಇನ್ಸ್ಪೈರ್ಡು. ಆ ಸಿನಿಮಾದಲ್ಲಿ ಕ್ಯಾರೆಕ್ಟ್ರು ಕೊರಿಯನ್, ಇವತ್ತಿನ ಜೆನ್ಸಿ ಇದ್ದಾರಲ್ಲ, ದೇ ಆರ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ದಿಸ್ ಕೊರಿಯನ್ ಮೇಕಪ್, ಕೊರಿಯನ್ ಡ್ರೆಸ್ ಆ ಥರ. ಆಗ ಬಂದರೆ ನೋಡಿ ಏನೋ ಹೊಸದಾಗಿದೆ, ಫ್ರೆಶ್ ಆಗಿದೆ. ನೆಟ್ಫ್ಲಿಕ್ಸ್ ನೋಡ್ತಾಳೆ, ಅದರಲ್ಲೇನು ಅವಳಿಗೆ ಆವಾಗಲೇ ಬಾಯ್ ಫ್ರೆಂಡ್ ಇದ್ದಾರೆ ಅಥವಾ 3ನೇ ಬಾಯ್ ಫ್ರೆಂಡು, ಹಿಂಗೆಲ್ಲ ಕೊಟ್ಟಾಗ ಅದು ರಿಯಲ್ ಅನಿಸುತ್ತೆ. ನಾನು ಇವಾಗ ಕಾಲೇಜ್ ಹುಡುಗಿ ನಾನು ಅಂತ ಹೋದರೆ ನನಗೇನು ಐ ಫೀಲ್ ಐ ಡೋಂಟ್ ಫಿಟ್ ಟು ಬಿ ಪ್ಲೇಯಿಂಗ್ ಕಾಲೇಜ್. ಬಟ್ ವೆಲ್ ದಟ್ ವಿಲ್ ಬಿ ಅ ಚಾಲೆಂಜ್. ನೀವು ಕಾಲೇಜ್ ಹುಡುಗಿ ಥರ ಕಾಣಬೇಕು ಅನ್ನೋದು ಒಂದು ಚಾಲೆಂಜ್. ಹೌದು. ಆದಿ ಸರ್ ನೋಡಿ ಎಷ್ಟು ಒಂದು ಕ್ವೆಶ್ಚನ್ ನನಗೆ ಯಾರು ಕೊಡ್ತಾ ಇಲ್ಲ ಕಾಲೇಜ್. ಬಟ್ ಐ ಲುಕ್ ಲೈಕ್ ಅ ಕಾಲೇಜ್ ಬಾಯ್. ಯಾರು ಕೊಟ್ರೆ ಆ್ಯಕ್ಚುಲಿ ನಾನು ನೀವು ಹಿಂದಿನ ಶೋ ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ಝಿಯಲ್ಲಿ ಮೋಸ್ಟ್ಲಿ ಸ್ನೇಹನ ಪ್ರೀತಿನ ಸಿನಿಮಾ ಬರುತ್ತೆ. ಅದೊಂದು ಸುಮಾರು ಇವಾಗ ನನಗೆ ಗೊತ್ತಿರಂಗೆ ಅದೊಂದು 1000 ಸರಿ ಬಂದಿರ್ಬೋದೇನೋ, ಕ್ರಾಸ್ ಆಗಿದೆ. ಇವತ್ತಿಗೂ ನಮ್ಮ ಅಪ್ಪಾಜಿ ಅದೇ ಚಾನಲ್ ಹಾಕಿದ್ರೆ ಆದಿ ಪಿಕ್ಚರ್ ಇರ್ಲಿ ಅಂತ ಹೇಳ್ತಾರೆ. ಅಂದರೆ ಆ ಕೈಂಡ್ ಆಫ್ ನಮ್ಮ ತಾಯಿನೂ ಅಷ್ಟೇ. ಇವತ್ತಿಗೂ ಸ್ನೇಹನ ಪ್ರೀತಿನ ಬಂದರೆ ಅವ್ರು ಚೇಂಜ್ ಮಾಡಲ್ಲ ಚಾನಲ್. ಎಷ್ಟು ಚೆನ್ನಾಗಿತ್ತು ನಿಮ್ಮಿಬ್ರು ನೋಡೋಕ್ಕೆ ಸ್ಕ್ರೀನ್ ಮೇಲೆ ಅಂತಾರೆ. ಅವ್ರಿಗೆ ತುಂಬ ಇಷ್ಟ ಆ ಸಿನಿಮಾ. ಅಂಡ್ ನಾಟ್ ಓನ್ಲಿ ಮೈ ಮದರ್, ಎಷ್ಟು ಕಡೆ ಹೋದರೆ ಫಸ್ಟ್ ಬರೋದೇ ಆ ಪಿಕ್ಚರ್ ಹೆಸರು. ಈಗ ಡೆಡ್ಲಿ ಸೋಮ ಮರ್ತ್ಬಿಟ್ರು. ಈಗ ಎಲ್ಲೇ ಮೊನ್ನೆ ತಾನೇ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೆ, ದೇವಸ್ಥಾನಕ್ಕೆ. ಅಲ್ಲಿ ಎಷ್ಟು ಜನ ಸ್ನೇಹನ ಪ್ರೀತಿನ ಬಗ್ಗೆ ಹೇಳೋದು ಅಂದರೆ ಈ ಲೆವೆಲ್ಗೆ ಸಕ್ಸಸ್ ಆಗಿ ಪಿಕ್ಚರ್ ಅನಿಸ್ಬಿಡ್ತು ನನಗೆ. ಬಿಕಾಸ್ ನಮ್ಮ ಝೀನಲ್ಲಿ ಒಂದು 1000 ಮುಗಿದೋಯ್ತು. ಐ ಥಿಂಕ್ 1,00,000 ಕೊಟ್ಟೋಯ್ತು ನಾವು ಅದು. ಬಿಕಾಸ್ ದ ಫಿಲ್ಮ್ ರಿಲೀಸ್ಡ್ ಇನ್ 2006, 18 ಇಯರ್ಸ್ ಇವತ್ತಿಗೆ 2024. 18 ಇಯರ್ಸಲ್ಲಿ ಪರ್ ಇಯರ್ ನೀವು 500 ಸರಿ ಅಂದ್ರೂ ನಿಮಗೆ ಎಷ್ಟಾಗೋಯ್ತು ಕೌಂಟು? ಅದೇ ನಾನು ಯಾವಾಗಲೂ ಹೇಳ್ತಿದ್ದೆ, ನಾವು ಅಪ್ಪಾಜಿ ಇವಾಗ ನೋಡು ಅವನಿಗೆ ಅವ್ನು ಹೊಡಿತಾನೆ, ಅವ್ನಿಗೆ ಗೊತ್ತಿರಲ್ಲ ಅವ್ಳು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರೆ, ಅಪ್ಪ ಎಲ್ಲ ಗೊತ್ತಲ್ಲ ಮತ್ತೆ ಸ್ಟಿಲ್ ನೋಡ್ತಾರೆ. ಆಮೇಲೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸ್ನೇಹ. ಇವತ್ತು ಹೇಳ್ತೀನಿ ಕೇಳಿ, ನಾನು ಇದೆಲ್ಲೂ ಹೇಳೋಲ್ಲ. ನಂದು ದರ್ಶನ್ದು ಗಲಾಟೆ ಆಗುತ್ತಲ್ಲ ಸೀನು, ಅದರಲ್ಲಿ ಸೀನಲ್ಲಿ ನಾವು ಸೀನಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆ್ಯಕ್ಟ್ ಮಾಡಿದ್ವಿ. ಕಟ್ ಅಂದ ತಕ್ಷಣ ಬಿದ್ದು ನಗ್ತಾ ಇದ್ವಿ. ನಾನು ಮಗನೇ ನನಗೆ ಹೊಡಿತೀನ ನೀನು ಅಂತ, ಹೊಡಿಸ್ಕೋ ಇವಾಗ ಅಂದ್ಬಿಟ್ಟು ಹೊಡಿತಾ ಇದ್ದೆ ಅವನಿಗೆ. ನನ್ನ ಮಗನೇ ಸಿಕ್ಕಿದ ಚಾನ್ಸ್ ನನಗೆ ಅಂತ. ಆಮೇಲೆ ಅದನ್ನು ಅವ್ನು ಫೈಟಲ್ಲಿ ತಿರ್ಸ್ಕೊಂಡ ನನಗೆ ಹೊಡಿಬೇಕಾರೆ. ನಮ್ಮಿಬ್ರದ್ದು ಒಂದು ಫೈಟ್ ಆಗುತ್ತಲ್ಲ, ಅದ್ರಲ್ಲಿ ನನ್ನ ಮಗನೇ ಹೊಡಿತೀಯಾ ಬಾ ಇವಾಗ ಅಂದ್ಬಿಟ್ಟು ಆ ನೀರಲ್ಲಿ ಮುಳುಗಿಸ್ಬೇಕಾದ್ರೆ ಮುಳುಗಿಸಿಟ್ಟಿದ್ದ ನನಗೆ. ವಿ ಹ್ಯಾವ್ ಬೀನ್ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಚಡ್ಡಿ ಹಾಕೊಂಡಾಗಿಂದಾನು ನಾನು ಅವನು ಫ್ರೆಂಡ್ಸು. ಪಿತಾಮಹ ಶೂಟಿಂಗ್ ಟೈಮಿಂದ ನಾವಿಬ್ಬರು ಫ್ರೆಂಡ್ಸು. ಸೊ ಅವನ ಮಧ್ಯ ಈ ಸಿನಿಮಾ ಅನ್ನೋದು ಯಾವತ್ತೂ ಬಂದಿಲ್ಲ, ಸ್ಟಾರ್ಡಮ್ ಅನ್ನೋದು ಬಂದಿಲ್ಲ. ನಾವು ಇವತ್ತಿಗೂ ಅದೇ ಥರ ಕೋತಿಗಳು. ನಾವಿಬ್ಬರು ಸಿಕ್ಕಿದ್ರೆ ಕೋತಿಗಳ ಥರನೇ ಆಡ್ತೀವಿ. ನಾವು ಮಾತಾಡೋದು ಹಂಗೆ. ನಾವು ಮೈಸೂರವರು ಹಂಗೆ, ನಾವು ಹಂಗೆ ಇರ್ತೀವಿ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆ ಸೀನ್ ಶೂಟಿಂಗ್ ಮಾಡ್ಬೇಕಾದ್ರೆ ಸ್ನೇಹನ ಪ್ರೀತಿನಲ್ಲಿ ಬಿದ್ದು ನಕ್ಕಿದ್ದೀವಿ. ಆಮೇಲೆ ಕೆಲವು ಇದರಲ್ಲಿ ಸ್ನಿಪೆಟ್ಸ್ ಶಾರ್ಟ್ಸ್ ತೋರಿಸ್ತಾರೆ, ನಾನು ಏನೋ ವೇಷಗಳು ಹಾಕೊಂಡಿರೋದು ಆ ಫೋಟೋ, ಅದನ್ನೆಲ್ಲ ನೋಡಿ ಬಿದ್ದುಬಿಡ್ತು. ಇದೆಲ್ಲ ಬೇಕಿತ್ತ ನಮಗೆ ಅಂದ್ಬಿಟ್ಟು ನಾವಿಬ್ಬರು ಬಿದ್ದು ನಕ್ಕಿದ್ದೀವಿ. ಸಿ ವೆನ್ ದ ಅಟ್ಮಾಸ್ಫಿಯರ್ ಇಸ್ ಹೆಲ್ದಿ, ದ ಫಿಲ್ಮ್ ಆಲ್ಸೋ, ದ ಔಟ್ಕಮ್ ಆಲ್ಸೋ ಇಸ್ ಹೆಲ್ದಿಯರ್. ಸೊ ಅದು ಕೆಲವೊಂದು ಸಿನಿಮಾಗಳು ಎಷ್ಟು ವರ್ಷ ಕುಳಿತಲ್ಲ ನೋಡಿ, ಕೆಲವರು ಆ ಸಿನಿಮಾನ 10-15 ವರ್ಷ ನೋಡ್ಕೊಂಬಂದ್ರು ಕೂಡ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ನಾನು ಏನ್ ಕೇಳಕ್ ಹೊರಟೆ ಅಂತ ಹೇಳಿದ್ರೆ, ಇವತ್ತಿಗೆ ಏನಾದ್ರು ಬೇಸರ ಇದೆಯಾ? ಆ ಥರ ಕಥೆಗಳು ಬರ್ತಾ ಇಲ್ಲ, ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತೀರಾ, ಆ ಥರದ್ದು ಏನಾದ್ರು ತುಂಬ ಬೇಸರ ಇದೆ. ಯಾಕೆಂದರೆ ಇವತ್ತು ಏನಾಗ್ತಿದೆ ಅಂದರೆ ಸಿನಿಮಾಗಳು ಮುಂಚಿನ ಥರ ಎಂಟರ್ಟೈನ್ಮೆಂಟ್ ಇರ್ತಾಯಿತ್ತು. ಮುಂಚೆ ಸಿನಿಮಾಗಳು ಹೆಂಗಿತ್ತು, 4 ಸಾಂಗು, 4 ಫೈಟು, ಕಾಮಿಡಿ,
ಸೆಂಟಿಮೆಂಟು ಎಲ್ಲ ಮಿಕ್ಸ್ ಮಾಡಿ ಸಿನಿಮಾ ಮಾಡೋರು. ಇವಾಗ ಏನಾಗ್ತಿದೆ ಅಂದರೆ ಒಂದೇ ಸೆಂಟಿಮೆಂಟಲ್ಲಿ ನೋಡುವಂಥ ಸಿನಿಮಾ. ಈಗ ಭಯ ಅಂದರೆ ಭಯದಲ್ಲೇ ನೋಡ್ಬೇಕು ಸಿನಿಮಾನ, ಬೇಜಾರು ಅಂದರೆ ಬೇಜಾರಲ್ಲೇ ನೋಡಬೇಕು, ಕೋಪ ಅಂದರೆ ಕೋಪದಲ್ಲೇ ನೋಡಬೇಕು, ಲವ್ ಅಂದರೆ ಲವಲ್ಲೇ ನೋಡಬೇಕು. ನಿಮಗೆ ಟೆಂಪೋ ಏರು ಎಳಿತಾ ಇಲ್ಲ ಸ್ಕ್ರಿಪ್ಟಲ್ಲಿ. ಆಮೇಲೆ ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಯಾರೂ ಬರ್ತಾ ಇಲ್ಲ, ಯಾರೂ ಸೇರ್ತಾ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಫ್ರೆಂಡ್ಸೇ. ಏನಂದರೆ ಅವ್ರು ನಮ್ಮ ಪ್ರಾಜೆಕ್ಟ್ಸ್ಗಳಲ್ಲಿ ನಾವೆಲ್ಲ ಬ್ಯುಸಿ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಬೇಕು ಅಂದರೆ ಇನ್ನೊಂದು 5-6 ವರ್ಷ ಆಗುತ್ತೋ ಏನೋ. ಬಟ್ ಬೆಟರ್ ಲೇಟ್ ದನ್ ನೆವರ್ ಅಂತಾರಲ್ಲ, ಸೇರಬೇಕು. ವಿ ವಾಂಟ್ ಟು ಡೂ ಫಿಲ್ಮ್ಸ್. ನಾವೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ದ ಅಟ್ಮಾಸ್ಫಿಯರ್ ಬಿಕಮ್ಸ್ ಬೆಟರ್ ಆ್ಯಂಡ್ ದಿ ಔಟ್ಕಮ್ ಇಸ್ ಗ್ರೇಟರ್. ಫ್ಯೂಚರ್ ಡೈರೆಕ್ಟರ್ ಪಕ್ಕದಲ್ಲಿ ಇದ್ದಾರೆ, ಅವ್ರಿಗೆ ಹೇಳಬೇಕು ಫ್ಯೂಚರಲ್ಲಿ ಇವತ್ತಿಂದ ನಿರ್ದೇಶಕ ಇಲ್ಲ 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 ಸಿನಿಮಾ ಮಾಡಬೇಕು ನೆಕ್ಸ್ಟ್. ಇಲ್ಲ ಇಲ್ಲ ನೋಡೋಣ. ಓಕೆ, ನಿಮ್ಗೆ ಅನ್ಸುತ್ತಾ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ ವಿಷನ್ ಏನಾದರೂ ಬರುತ್ತಾ ಅಥವಾ ಬರೀ ಡೈರೆಕ್ಟರ್ಸ್ ಆ್ಯಕ್ಟರಾ ನೀವು? ಐ ಥಿಂಕ್ ನನ್ನ ಸಿನಿಮಾ ಇವಾಗ ಯಾರು ಡೈರೆಕ್ಟ್ ಮಾಡ್ತಿರ್ತಾರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಅಂದರೆ ನಾನೇನೋ ಯೋಚನೆ ಮಾಡಲ್ಲ. ಇವ್ರು ಯಾಕೋ ಏನೋ ಮಾಡ್ತಾ ಇದ್ದಾರೆ, ನನ್ನ ಗ್ರಿಪ್ ಹೋಗ್ತಾ ಇದೆ ಅಂದರೆ ನಂದೇನೋ ಬುದ್ಧಿ ಓಡಿಸ್ತೀನಲ್ಲಿ. ಸೊ ಮೋಸ್ಟ್ಲಿ ಎಲ್ಲ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗಳು ಚೆನ್ನಾಗೇ ಇದೆ. ಸೊ ಕೆಲವೊಂದು ಸಲ ಅನಿಸತ್ತೆ ಇದೇನೋ ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸತ್ತೆ, ಅದು ನಮ್ಮ ಇಂಟ್ಯೂಷನು. ಆ ಟೈಮಲ್ಲಿ ಇನ್ನೇನೋ ಇಂಪ್ರೂವೈಸ್ ಮಾಡಲಾ, ಹೀಗೆ ಮಾಡಲಾ, ಹಾಗೆ ಮಾಡಲಾ ಅಂತ ಕೇಳ್ತೀನಿ. ಈಗ ಹೇಳಿ, ಸೊ ಹೌ ಚಾಲೆಂಜಿಂಗ್ ಈಗ ಸಿನಿಮಾಕ್ಕೆ ಜನರನ್ನು ಕರ್ಕೊಂಬರೋದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ? ವೆಲ್, ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಯಾಕೆಂದರೆ OTT ಬಂದಮೇಲೆ ಸ್ವಲ್ಪ ಜನ ಏನಾಗ್ತಾ ಇದೆ, ಅಯ್ಯೋ ಈಗ ಹೋಗ್ಬೇಕಾ, ಇಷ್ಟು ಖರ್ಚು ಮಾಡಬೇಕಾ, ಸಿನಿಮಾ ನೋಡಬೇಕಾ ಅನ್ನೋದು ಎಲ್ಲೋ ಒಂದು ಕಡೆ ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸಿನಿಮಾ ಬಂದು ನೋಡಿದ್ರೆ, ನೀವು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಅದರ ಮಜಾನೇ ಬೇರೆ. OTT ನಾವೆಲ್ಲರೂ ನೋಡ್ತೀವಿ, ಚಿಕ್ಕ ಸ್ಕ್ರೀನಲ್ಲಿ ನೋಡ್ತೀವಿ, ಕೆಲವ್ರು ಅಷ್ಟೊಗ್ಲು ಸ್ಕ್ರೀನ್ ಇರುತ್ತೆ ಮನೇಲಿ, ಕೆಲವ್ರು ಮೀಡಿಯಮ್ ಸ್ಕ್ರೀನ್ ಇರುತ್ತೆ. ಏನಾಗುತ್ತೆ ಅಂದರೆ ನಿಮಗೆ ಅಲ್ಟಿಮೇಟ್ಲಿ ನಾವು ಮಾಡಿರೋಂಥ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಇದೆಲ್ಲ ನೀವು ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ OTTನಲ್ಲಿ. ಅದು ನೀವು ಸಿನಿಮಾಗೆ ಬಂದ್ರೇ ನಾವು ಎಷ್ಟೋ ಕಷ್ಟಪಟ್ಟು ಅದನ್ನು ಡಾಲ್ಬಿ ಮಾಡಿ, ಡಾಲ್ಬಿ ಅಟ್ಮಾಸ್ ಮಾಡಿ, ಡಾಲ್ಬಿ ಸರೌಂಡ್ ಮಾಡಿ, 7.1 ಮಾಡಿಕೊಂಡು 4K ಪ್ರೊಜೆಕ್ಷನ್ ಮಾಡ್ಕೊಂಡು ಏನೇನೋ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತೀವಿ. ಅದನ್ನು ನೀವು ಥಿಯೇಟ್ರಲ್ಲಿ ಮಾತ್ರ ನೋಡೋಕ್ಕಾಗೋದು, ನೀವು OTT ಗಿಟ್ಟಿಟ್ಟೆಲ್ಲ ನೋಡೋಕ್ಕಾಗೋದಿಲ್ಲ. ನೋಡಿ, ಸಪೋಸ್ ಯಾವುದೋ ಕಾರಣಕ್ಕೂ ಸಿನಿಮಾ ಮಿಸ್ ಆಯಿತು, ಅಲ್ಲಿ ಮಿಸ್ ಆಗ್ಬಿಡ್ತಲ್ಲಪ್ಪ ಸಿನಿಮಾ, ಓಕೆ ಇಲ್ಲಿದೆಯಲ್ಲ ಇಲ್ಲಿ ನೋಡ್ಕೊಳ್ಳೋಣ, ಅದಕ್ಕೋಸ್ಕರ ಅಲ್ಲೇ ಕಾಯಬೇಡಿ, ಇಲ್ಲಿಗೆ ಬಂದೇ ಬರುತ್ತೆ ಸಿನಿಮಾ ಅಂತ. ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲಿ ನೋಡೋದು ಕಲೀರಿ. ನೀವು ಮೂವೀಸ್ ಮೋಹಿನಿ ಎಲ್ಲ ಸಿನಿಮಾ ನೋಡಬೇಕಾದ್ರೆ ಇದನ್ನ ಥಿಯೇಟ್ರಲ್ಲೇ ನೋಡಬೇಕಿತ್ತು ಅಂತ ಇವಾಗಲೂ ಅನ್ಸುತ್ತೆ. ನಾನು ಇವತ್ತಿಗೂ ಜ್ಞಾಪಕ ಮೋಹಿನಿ ರಿಲೀಸ್ ದಿನ ಅಂತೂ ಮೈ ಗಾಡ್, ನಾನು ಅದು ಕ್ರೌಡ್ ನೋಡ್ಬಿಟ್ಟು ನನಗೆ ಒಳಗೋಕೆ ಹೆದರಿಕೆ ಆಗ್ಬಿಟ್ಟಿತ್ತು, ಅಷ್ಟು ಜನ ಬಂದಿದ್ರು. ಪ್ರಮೋಷನ್ ಸಕ್ಕದಾಗಿತ್ತು. ಹೌದು, ಅದ್ರಲ್ಲಿ ಈಗ ಯಾರೋ ಒಬ್ರು ಹೇಳಿದ್ರು, ಸರ್ ನಾವು ಅವಾಗ 10 ಹೌದು ಆ ನಂಬರ್ ನಾವು ಫೋನ್ ಮಾಡಿದ್ವಿ ಸರ್, ಅದು ದೆವ್ವ ಮಾತಾಡುತ್ತೆ ಅಂತ ಎಲ್ಲ ಮಾಡಿದ್ರು. ಆ ಟೆಲಿಫೋನ್ ಕಂಪ್ನಿ ಅಂತೂ ಎಷ್ಟು ಒಂದು 15 days ಆದಮೇಲೆ ಆ ನಂಬರ್ನ ಕ್ವಾಶ್ ಮಾಡೋಕ್ಕೆ ನಮಗೆ ಇದು ಕೇಳಿದ್ರು, ಪರ್ಮಿಷನ್. ಯಾಕೆಂದರೆ ನಮ್ಮ ನಂಬರ್ ಅಲ್ವಾ ಅದು, ನಮ್ಮನ್ನು ಕೇಳಿದ್ರೆ ಅವ್ರು ಕ್ವಾಶ್ ಮಾಡೋಂಗಿಲ್ಲ. ಸರ್ ನಮ್ಗೆ ಹೆಂಗೆ ಜಾಮ್ ಆಗ್ತದೆ ಸರ್, ಸರ್ವರ್ಸ್ ಆ ಥರ ಬರ್ತಾ ಇದೆ ನಂಬರ್ಗಳಿಗೆ ಫೋನು, ದಯವಿಟ್ಟು ಇದನ್ನು ಏನಾರು ಮಾಡಿ ಇದು ಮಾಡಿ. ಆಗಲಿ, ನಮಗೇನಾಗಬೇಕಾಗಿದೆ, ನಮ್ಮ ಸಿನಿಮಾ ಅದು ಡೆಫಿನೆಟ್ಲಿ. ಬಿಕಾಸ್ ಆ ಥರ ಏನೂ ಬರ್ತಾ ಇಲ್ಲ ಇವಾಗ. ನಾವು ಅವತ್ತು ಮೋಹಿನಿ ಅಂತ ಟೈಟ್ಲ್ ಅನೌನ್ಸ್ ಮಾಡಿದಾಗ್ಲೇ ಆಲ್ ಏರಿಯಾ ಸೋಲ್ಡ್ ಔಟ್ ಆ ಪಿಕ್ಚರು, ಆಲ್ ಏರಿಯಾಸ್ ಆ್ಯಂಡ್ ಸ್ಯಾಟಲೈಟ್. ಅವಾಗ ಇನ್ನೂ OTT ಅಂತ ಯಾರಿಗೂ ಗೊತ್ತೂ ಇರಲಿಲ್ಲ, ಬಂದೂ ಇರಲಿಲ್ಲ. ಆಲ್ ಏರಿಯಾಸ್ ಸೋಲ್ಡ್ ಔಟ್ ಮೋಹಿನಿ ಬರೀ ಟೈಟಲ್ಗೆ. ನಾನು ಇವತ್ತಿನ ಕಾಲದಲ್ಲಿ ಮೋಹಿನಿ ಮಾಡಿದರೆ ಬೇರೆ ಥರ ಮಾಡ್ತಾ ಇದ್ವಿ. ಇವತ್ತಿರೋ ಸೌಂಡ್ಗೆ, ಇವತ್ತಿರೋ ನಮ್ಮ DI ಮತ್ತು ಸಿನಿಮಾಟೋಗ್ರಫಿಗೆ ಇವತ್ತು ಮೋಹಿನಿ ಬೇರೆ ಥರನೇ ಆಗ್ತಾಯಿತ್ತು. ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು. ಐ ವಿಲ್ ಲೆಟ್ ಯು ನೋ ಅಬೌಟ್ ಇಟ್ ಸೂನ್. ಹೇಳ್ತೀನಿ. ಐ ಆಮ್ ಪ್ಲಾನಿಂಗ್ ಟು ಡೂ ದ ರೀಮೇಕ್ ಆಫ್ ನಮ್ಮ ಅಜ್ಜ ಒಂದು ಪಿಕ್ಚರ್ ಮಾಡಿದ್ರು, ಜಗನ್ ಮೋಹಿನಿ ಅಂತ. ಇಟ್ ವಾಸ್ ಫಸ್ಟ್ 25 week ಸಿಲ್ವರ್ ಜುಬ್ಲಿ ಫಾರ್ ಕರ್ನಾಟಕ, ಫಾರ್ ಕನ್ನಡ ಸಿನಿಮಾ. ಅದನ್ನು ನಾನು ರೀಮೇಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಗೊತ್ತಿಲ್ಲ, ಬಿಕಾಸ್ ನಾನು ಅದ್ರ ಒರಿಜಿನಲ್ ಪ್ರಿಂಟ್ ಇಲ್ಲ, ನನಗದ್ರ ಕತೆ ಗೊತ್ತಿಲ್ಲ. ಐ ನೋ ಓನ್ಲಿ ದ ಟೈಟಲ್ ಜಗನ್ ಮೋಹಿನಿ ಅಷ್ಟೇ. ಸೊ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನೋಡೋಣ, ಆ ಡೈರೆಕ್ಟರ್ ಕುಚ್ಚಿ ಯಾವಾಗ ಕರೆಯುತ್ತೆ ಅಂತೇನೋ ಗೊತ್ತಿಲ್ಲ. ಕರೆದಾಗ ಯೋಚನೆ ಮಾಡ್ತೀನಿ. ಇನ್ನೂ 3-4 ಇದೆ ಯೋಚನೆಗಳು, ಯಾವ್ದು ಮಾಡ್ತೀನಿ ಗೊತ್ತಿಲ್ಲ. ಈಗ ನಿರ್ದೇಶಕಿ ರಂಜನಿ ಅವರು ಯಾವ ಪಾತ್ರಕ್ಕೆ ಹಂಬಲಿಸ್ತಿದ್ದೀರಾ, ಜೊತೆಗೆ ಜನರಿಗೆ ಏನು ಹೇಳ್ತೀರಿ? ನನಗೆ ಈ ಥರ ಪಾತ್ರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅನಿಸ್ಬೇಕು. ವಾವ್, ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ಅಂತ. ಸೊ ಅಂಥ ಸಿನಿಮಾಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಂಡಿದ್ದರೆ ಆ ಥರದ್ದೇನಿಲ್ಲ. ಸೊ ಇಟ್ ಶುಡ್ ಸರ್ಪ್ರೈಸ್ ಮೀ. ಸೊ ಕಾಂಗರು ಬಗ್ಗೆ ಏನು ಹೇಳ್ತೀರಿ?
ತುಂಬ ವಿಶೇಷವಾದ ಸಿನಿಮಾ. ಥ್ರಿಲ್ಲರ್ ಸಿನಿಮಾಗಳಲ್ಲಿ ಸೆಂಟಿಮೆಂಟ್ ತೀರಾ ವಿರಳ. ಸೊ ಥ್ರಿಲ್ಲರ್ ಸಿನಿಮಾಗಳು ಯಾರ್ಯಾರಿಗೆ ಇಷ್ಟನೋ, ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಸೆಂಟಿಮೆಂಟು, ಫ್ಯಾಮಿಲಿ, ಎಲ್ಲ ವರ್ಗದ ಆಡಿಯನ್ಸ್ಗೂ ಇಷ್ಟ ಆಗುವಂಥ ಸಿನಿಮಾ. ಸೊ ಮೇ 3ಕ್ಕೆ ರಿಲೀಸ್ ಆಗ್ತದೆ. ಮೇ 3ಕ್ಕೆ ಆಗಿಲ್ಲ ಅಂದರೂ 4ಕ್ಕೆ ಬಂದು ನೋಡಿ. ಸೊ ತಿಂಗಳು ಪೂರ್ತಿ ಹೋಗಿ ನೋಡ್ಬೋದು. ತಿಂಗಳು ಪೂರ್ತಿ ಹೋಗಿ ನೋಡ್ಬೋದು. ಗೆಲ್ಸಿ ಪ್ಲೀಸ್. ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ದು ಒಂದೇ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾನೂ ಗೆಲ್ಲಬೇಕು. ಯಾಕೆಂದರೆ ನಾವು ಇವತ್ತು ಕಳೆದ 2 ವರ್ಷದಿಂದ ನಾವು ಕೊಟ್ಟಿರೋಂಥ ಸಕ್ಸಸ್ಸು ಬೇರೆ ಯಾವ ಇಂಡಸ್ಟ್ರಿನೂ ಕೊಟ್ಟಿಲ್ಲ. ಇವತ್ತಿಗೂ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಏನು ಬರ್ತದೆ ನೋಡಿ ಅಂತ ತಲೆ ತಿರುಗಿ ನೋಡ್ತಾರೆ. ಮುಂಚೆ ನಮಗೆ ಆ ಥರ ಇರಲಿಲ್ಲ. ಕನ್ನಡ ಇಂಡಸ್ಟ್ರಿ ಅಂದರೆ ಸೈಡ್ ಲೈನ್ ಮಾಡೋರು ನಮ್ಮನ್ನು. ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಏನು ಬರ್ತಾ ಇದೆ ಅಂತ ಫಸ್ಟ್ ನೋಡ್ತಾರೆ. ಸೊ ಆ ರೇಂಜಿಗೆ ನಾವು ಬೆಳೆದಿದ್ದೀವಿ. ಸೊ ಅಂದರೆ ಪ್ರತಿಯೊಂದು ಸಿನಿಮಾನೂ KGF ಆಗೋಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನೂ ಕಾಂತಾರ ಆಗೋಕ್ಕಾಗಲ್ಲ ಅಥವಾ ಕಾಟೇರ ಆಗೋಕ್ಕಾಗಲ್ಲ. ಹೇಳೋದು ಕೆಲವರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳಿಗೆ ದಯವಿಟ್ಟು ನೀವು ಬಂದು ಪ್ರೋತ್ಸಾಹ ನೀಡಬೇಕು. ಕಾಂಗರು ಬಗ್ಗೆ ಹೇಳಿದ್ನಲ್ಲ, ಒಳ್ಳೆ ಸಿನಿಮಾಗಳಿಗೆ ಬಂದು ದಯವಿಟ್ಟು ನೀವು ಪ್ರೋತ್ಸಾಹ ಕೊಟ್ಟರೆ, ಪ್ರಶಂಸೆಗಳನ್ನ ನೀಡಿದ್ರೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಬೋದು. ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ನಂಬ್ಕೊಂಡು 6 ಜನ ನಿರ್ಮಾಪಕರು ಬಂದಿದ್ದಾರೆ. ಅವ್ರ ಸಿನಿಮಾ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಬಂದು ಬ್ಲೈಂಡಾಗಿ ಸಿನಿಮಾ ಮೇಲೆ ಅವರು ದುಡ್ಡು ಹಾಕಿದ್ರು. ಅಂಥ ನಿರ್ಮಾಪಕರು ಉಳಿಬೇಕು. ಇನ್ನೂ ಹೊಸ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಅವ್ರು ಇಲ್ಲಿಂದ ಓಡೋಗೋದಲ್ಲ. ಸೊ ಅದಕ್ಕೆ ಆಗಬೇಕು ಅಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ನಡಿಬೇಕು. ಅದಕ್ಕೆ ಪ್ರೇಕ್ಷಕರು ಬಂದು ನಮಗೆ ಸಹಾಯ ಮಾಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ. ಕಾಂಗೂರು ನಾವಂತೂ ಫಸ್ಟ್ ಶೋ ನೋಡ್ತೀವಿ, ನೀವು ನೋಡೋದು ಮರಿಬೇಡಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.